ನನ್ನ ಒಡೆಯನು ರಕ್ಷಕನು ವಿಮೋಚಕನು ಅತಿ ಬೇಗನೆ ಬರಲಿರುವ ಮೊದಲಿಂಗನಾದ ಯೇಸು ಕ್ರಿಸ್ತ ನಾಮದಲ್ಲಿ ಬಂದಿರುವಂಥ ಪ್ರತಿಯೊಬ್ಬರು ಕೂಡ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ದೇವರು ನಮ್ಮನ್ನು ಅತ್ಯಧಿಕವಾಗಿ ಆಶೀರ್ವಾದ ಮಾಡಲಿ. ಸಮಯದಲ್ಲಿ ನಮ್ಮ ಬಲಗೈನ ಮೇಲೆ ಕೆತ್ತೋಣ, ಈ ವಾಕ್ಯವನ್ನು ಅರಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ನೇರವಾಗಿ ವಾಕ್ಯಕ್ಕೆ ಹೋಗೋಣ. ಓದುವಾರ ನಾವು ಧ್ಯಾನ ಮಾಡಿದಂಥ ವಾಕ್ಯ ಯಾವುದಾಗಿತ್ತು? ಯಾರಾದ್ರೂ ನೆನಪು ಮಾಡಿದ್ರೆ ಕ್ವಿಕ್ಕಾಗಿ. ಹಲ್ಲೆಲೂಯಾ. ಮೊಟ್ಟ ಮೊದಲನೇದಾಗಿ ಯಾರನ್ನ ಜ್ಞಾಪಕ ಮಾಡಿಕೊಳ್ಳಬೇಕು? ಮನುಷ್ಯನಾಗಿ ಲೋಕಕ್ಕೆ ಹೊರಟು ಬಂದಿರತಕ್ಕಂಥ ಯೇಸು ಕ್ರಿಸ್ತನು ಸತ್ತವರೊಳಗಿಂದ ಆತನು ಎದ್ದು ಬಂದಿದ್ದಾನೆ. ಆತನನ್ನ ನೀವು ಜ್ಞಾಪಕ ಮಾಡಿಕೊಳ್ಳಿರಿ. ಯೇಸು ಕ್ರಿಸ್ತನಂದ್ರೆ ಯಾರ್ರೀ? ದೇವರು ಮನುಷ್ಯನಾಗಿ ಬಂದಿದ್ದಾನೆ. ಅದು ಮರ್ಮವನ್ನ ತಿಳಿಯಲಾರದೆ ಅನೇಕರು ತಪ್ಪಾದ ಅಭಿಪ್ರಾಯಗಳು ಉಳ್ಳವರಾಗಿ ಏನ್ ಮಾಡ್ತಾ ಇರ್ತಾರೆ? ಜೀವಿಸ್ತಾ ಇರ್ತಾರೆ. ಪ್ರಿಯರೇ, ಅನೇಕರಿಗೆ ವಾಕ್ಯದ ಅವಗಾಹನೆ ಇಲ್ಲ. ವಾಕ್ಯವನ್ನ ನೇರವಾಗಿ ಓದಿದ್ರೆ ಕೆಲವೊಬ್ರು ಕೆಲವೊಂದು ರೀತಿಯಲ್ಲಿ ವಾಕ್ಯವನ್ನ ಓದುತ್ತಾ ಇರ್ತಾರೆ. ಇನ್ನೊಬ್ಬರೊಟ್ಟಿಗೆ ಪ್ರಶ್ನೆ ಮಾಡ್ಬೇಕಂತೇಳಿ ಕೆಲವೊಬ್ರು ಓದ್ತಾ ಇರ್ತಾರೆ. ಇನ್ನು ಕೆಲವೊಬ್ರು ಇದರಿಂದ ನಾನು ಜ್ಞಾನವನ್ನ ಪಡೆದುಕೊಳ್ಬೇಕಂತೇಳಿ ಓದ್ತಾ ಇರ್ತಾರೆ. ಇನ್ನು ಕೆಲವೊಬ್ರು ಸೋಷಿಯಲಿಸ್ಟಿಕ್ ಆಗಿ ಓದಿದಂಥವರಿಗೆ ಸಾಮಾಜಿಕವಾಗಿರ್ತಕ್ಕಂಥ ಸಿದ್ಧಾಂತಗಳು ಸತ್ಯವೇದದಿಂದ ಸಿಗುತ್ತವೆ. ಪೊಲಿಟಿಕಲ್ ಆಗಿ ಓದಿದಂಥವರಿಗೆ ರಾಜ್ಯ ತಾಂತ್ರಿಕವಾದಂಥ ಸಿದ್ಧಾಂತಗಳು ಇದರಿಂದ ಸಿಗ್ತವೆ. ಒಬ್ಬೊಬ್ಬರು ಒಂದೊಂದು ದೃಷ್ಟಿಕೋನದಿಂದ ಸತ್ಯವೇದವನ್ನ ಓದ್ತಾರೆ. ಪ್ರಿಯರೇ, ಆದರೆ ದೇವರಿಗೆ ತಮ್ಮನ್ನು ತಾವು ಸಮರ್ಪಣೆ ಮಾಡಿಸಿಕೊಂಡು ಪರಿಶುದ್ಧಾತ್ಮ ದೇವರೇ, ನೀನೇ ನನಗೆ ಟೀಚರ್, ನೀನೇ ನನಗೆ ಮಾಸ್ಟರ್, ನೀನೇ ನನಗೆ ಬೋಧಕ, ನೀನು ಕಲಿಸಿಕೊಡು ಸ್ವಾಮಿ, ನಾನು ಕಲಿತೀನಂತೇಳಿ ಸ್ಟೂಡೆಂಟ್ ಆಗಿರೋದಕ್ಕೆ ಅನೇಕರು ಏನ್ ಮಾಡಲ್ಲ? ಇಷ್ಟಪಡಲ್ಲ. ಅದರ ಸಲುವಾಗಿ ಅನೇಕ ಭಿನ್ನಾಭಿಪ್ರಾಯಗಳು ಉಳ್ಳವರಾಗಿ ಅವರು ವಾಕ್ಯವನ್ನ ತಪ್ಪಾದ ರೀತಿಯಲ್ಲಿ ಏನ್ ಮಾಡ್ತಾ ಇರ್ತಾರೆ? ಅರ್ಥ ಮಾಡಿಕೊಳ್ತಾ ಇರ್ತಾರೆ. ಪ್ರಿಯರೇ, ಹಲ್ಲೆಲೂಯಾ. ಸತ್ಯವೇದ ಹೇಳ್ತಾ ಇದೆ, ಯೇಸು ಕ್ರಿಸ್ತನು ಅಂದ್ರೆ ಯಾರು? ಆತನು ಬೇರೆ ಯಾರು ಅಲ್ಲ, ಸ್ವತಃ ದೇವರು. ತಂದೆಯ ಎದೆಯಲ್ಲಿದ್ದಾನೋ ಆತನೇ ಈ ಲೋಕಕ್ಕೆ ಮನುಷ್ಯನಾಗಿ ಇಳಿದು ಬಂದಾನೆ. ಸ್ತ್ರೀ ಸಂತಾನವಾಗಿ ಇಳಿದು ಬಂದಿದ್ದಾನೆ. 33 ವರ್ಷಗಳ ಕಾಲ ಈ ಲೋಕದಲ್ಲಿ ಆತನು ಸಂಚಾರ ಮಾಡಿದ್ದಾನೆ. ಎಲ್ಲಾ ಮನುಷ್ಯರಿಗೋಸ್ಕರವಾಗಿ ತನ್ನ ಪ್ರಾಣವನ್ನ ಆತನು ಏನ್ ಮಾಡಿದನ್ರಿ? ಕೊಟ್ಟಿದ್ದಾನೆ. ಪುನಃ 3 ದಿವಸಗಳಾದ ಮೇಲೆ ತಾನು ಪುನರುತ್ಥಾನವಾಗಿ ತನ್ನ ಜೀವವನ್ನು ಪಡೆದುಕೊಂಡು ಮತ್ತೆ ಪರಲೋಕಕ್ಕೆ ಆರೋಹಣನಾಗಿ 40ನೇ ದಿವಸದಲ್ಲಿ ಹೋಗಿದ್ದಾನೆ. ಪ್ರಿಯರೇ, ಹಲ್ಲೆಲೂಯಾ. ಸತ್ಯವೇದ ಹೇಳ್ತಾ ಇದೆ, ಮೊಟ್ಟ ಮೊದಲನೇದಾಗಿ ಆ ಯೇಸು ಕ್ರಿಸ್ತನನ್ನ ನೀವು ಜ್ಞಾಪಕ ಮಾಡಿಕೊಳ್ಳಬೇಕು. ಹಲ್ಲೆಲೂಯಾ. ಯೇಸುವನ್ನ ಜ್ಞಾಪಕ ಮಾಡಿಕೊಳ್ಳಾರದೆ ಇದ್ರೆ ಏನಿಲ್ಲ ರೀ ನಿಮಗೆ? ಪರಲೋಕ ಎನ್ನುವಂಥದ್ದು ಇಲ್ಲ. ಯೇಸು ದೇವರು ಯಾರಂತೇಳಿ ತಿಳಿಲಾರದೆ ಇದ್ರೆ ಏನೆಲ್ಲ ಮಾಡಿದ್ರು ಕೂಡ ಏನಿಲ್ಲ, ಮೋಕ್ಷ ಇಲ್ಲ, ಮುಕ್ತಿ ಇಲ್ಲ, ಎಲ್ಲವೂ ಕೂಡ ವ್ಯರ್ಥವಾಗುತ್ತೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅದ್ರ ಸಲುವಾಗಿ ಎಲ್ಲಾ ಮನುಷ್ಯರು ಹುಡುಕ್ತಾ ಇದ್ರಂತೆ ದೇವರನ್ನ. ಹಲ್ಲೆಲೂಯಾ. ಆದರೆ ಯೇಸು ಸ್ವಾಮಿ ಮನುಷ್ಯರನ್ನು ಹುಡುಕಿಕೊಂಡು ಲೋಕಕ್ಕೆ ಬಂದ. ಆತನನ್ನು ಮುಟ್ಟೋದಕ್ಕೆ ಯಾವ ಮನುಷ್ಯನಿಂದಲೂ ಕೂಡ ಸಾಧ್ಯ ಇಲ್ಲ. ಪ್ರಿಯರೇ, ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಾವು ನೋಡ್ತಾ ಇದ್ದೇವೆ, ಮೊಟ್ಟ ಮೊದಲನೇದಾಗಿ ಹೇಳ್ತಾ ಇದ್ದಾನೆ ಪೌಲ, ಯಾರನ್ನ ಜ್ಞಾಪಕ ಮಾಡಿಕೊಳ್ಬೇಕು ನಾವು? ಸತ್ತವರೊಳಗಿಂದ ಎದ್ದು ಬಂದಿರತಕ್ಕಂಥ ದಾವೀದನ ವಂಶದವನಾಗಿರುವಂತ ಯೇಸು ಕ್ರಿಸ್ತನನ್ನ ನೀವು ಜ್ಞಾಪಕ ಮಾಡಿಕೊಳ್ಳಿರಿ. ಮೊಟ್ಟ ಮೊದಲನೇದಾಗಿ ದೇವರನ್ನ ನೀವು ಜ್ಞಾಪಕ ಮಾಡಿಕೊಳ್ಳಬೇಕು. ನಿಮ್ಮ ದಿನನಿತ್ಯ ಜೀವಿತದಲ್ಲಿ ದೇವರು ಮಾಡಿದಂತ ಪ್ರತಿಯೊಂದು ಮೇಲನ್ನ ನೀವು ಜ್ಞಾಪಕ ಮಾಡಿಕೊಳ್ಬೇಕು. ದೇವರು ಇಲ್ಲ ಅಂದ್ರೆ ನಾವು ಇಲ್ಲವೇ ಇಲ್ಲ. ಹಲ್ಲೆಲೂಯಾ. ಅನೇಕರು ತಿಳ್ಕೊಳ್ತಾ ಇರ್ಬೋದು, ನಾವೇ ಯೇಸು ಮಕ್ಕಳಲ್ಲ, ನಾವು ಕೂಡ ಈ ಜೀವಿಸ್ತಾ ಇದೀವಿ ಅಂತೇಳಿ. ಹಲ್ಲೆಲೂಯಾ. ಅವ್ರು ಅನ್ಕೊಳ್ತಾ ಇರ್ಬೋದು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಈ ಕುಟುಂಬದಲ್ಲಿ ಒಂದು ಯಾವ್ದು ಕುಟುಂಬ ತಗೊಳ್ಳೋಣ. ಅವ್ರ ತಂದೆ ಇದ್ದ, ಮಕ್ಕಳಿದ್ರ, ಆತನಿಗೆ ಬಹಳ ಜನ ಮಕ್ಕಳಿದ್ರು. ಇದ್ದಂಥ ಸಮಯದಲ್ಲಿ ಅವನು ಮಗ ಒಬ್ಬನು, ಅನೇಕ 6 ಜನ ಗಂಡು ಮಕ್ಕಳು, ಇನ್ನು 6 ಜನ ದೊಡ್ಡವರು, 6 ಜನ ಚಿಕ್ಕವರು. ಅವರು ಏನ್ ಮಾಡಿದ್ರು? ತಂದೆ ಒಟ್ಟಿಗೆ ಜಗಳ ಮಾಡ್ಕೊಂಡು ಏನ್ ಮಾಡಿದ್ರಿ? ತಂದೆಯಿಂದ ದೂರ, ಅವ್ನು ನಮ್ಮ ಅಪ್ಪನೇ ಅಲ್ಲ ಅಂತೇಳಿ ಅವ್ರು ಏನ್ ಮಾಡಿದ್ರು? ಹೊರಟು ಹೋದ್ರು. ಹಂಗಂತ ಅವರಪ್ಪ ಆತ ಆಗಕ್ಕೆ ಸಾಧ್ಯ ಇರಲ್ವಾ? ಆತನೇ ಅವರಪ್ಪ. ಅವರು ಅನ್ಲಾರದೆ ಇರಲಿ, ಅಪ್ಪ ಮಾತ್ರ ಒಬ್ಬಾತ. ಹಲ್ಲೆಲೂಯಾ. ಅವ್ರು ನಂಬಲಾರದೆ ಇರಲಿ, ಸೃಷ್ಟಿಕರ್ತನಾದ ದೇವರು ಆತನು ಮಾತ್ರ. ಹಲ್ಲೆಲೂಯಾ. ಒಬ್ಬ ಆದಾಮನಿಂದ ಭೂಮಿಯನ್ನೆಲ್ಲ ದೇವರು ಏನ್ ಮಾಡಿದ್ನರಿ? ತುಂಬಿಸಿದ. ಪ್ರಿಯರೇ, ಒಂದು ಕಾಳು ಬಿತ್ತುತ್ತೀರಿ ಜೋಳದ್ದು, ತೆನೆ ತುಂಬ ಬರುತ್ತೆ. ಹಲ್ಲೆಲೂಯಾ. ಒಂದೇ ಕಾಳು ಬಿತ್ತದು, ಎಲ್ಲ ಕುಂಪ್ರಿಸಿ ಬಿತ್ತುತ್ತೀರಿ ನೀವು.
ಏನ್ ಮಾಡ್ತೀರಿ? ಒಂದು ಕಾಳಿನಿಂದ ಜೋಳವಾಗಿ ಆ ಜೋಳದಲ್ಲಿ 2,000ಗಿಂತಲೂ ಹೆಚ್ಚು ಕಾಳುಗಳು ಇರಬಹುದು. ಹಲ್ಲೆಲೂಯಾ. ಒಬ್ಬ ಆದಾಮನನ್ನ ದೇವರು ಮಣ್ಣಿನಿಂದ ಸೃಷ್ಟಿ ಮಾಡಿದ, ಆತನ ಪಕ್ಕೆಲುಬಿನಿಂದ ಅವಳನ್ನ ಸೃಷ್ಟಿ ಮಾಡಿದ. ಅಲ್ಲಿಂದ ಹಿಡಿದು ಹಂಗೆ ದೇವ್ರು ಏನ್ ಮಾಡಿದ್ರಿ? ಸಂತಾನಾಭಿವೃದ್ಧಿಯನ್ನ ಮನುಷ್ಯರಿಗೆ ಅನುಗ್ರಹ ಮಾಡ್ತಾ ಬಂದ. ಒಬ್ಬರಿಂದ ಎಲ್ಲರೂ ಆದರು. ಆದ್ರೆ ಆದಾಮನನ್ನ ಹಿಡಿದುಕೊಂಡ್ರೆ ನಮಗೇನಿಲ್ಲ, ಮೋಕ್ಷ ಇಲ್ಲ. ಕಡೆ ಆದಾಮನಾಗಿರುವಂತ ಯೇಸು ಕ್ರಿಸ್ತನಲ್ಲಿಯೇ ನಮಗೆ ಮೋಕ್ಷ ಎನ್ನುವಂಥದ್ದು ಇದೆ ಪ್ರಿಯರೇ. ಅದೇ ಪೌಲನು ಸಾರಿ ಸಾರಿ ಹೇಳುವಂಥದ್ದು, ಮೊದಲನೆಯ ಮನುಷ್ಯ ಮಣ್ಣಿನಿಂದ ಬಂದವನು, ಎರಡನೆಯ ಮನುಷ್ಯ ಪರಲೋಕದಿಂದ ಬಂದಾತನು. ಪರಲೋಕದಿಂದ ಬಂದಾತನ ಸಾರೂಪ್ಯವನ್ನ ನಾವು ಹೊಂದಿಕೊಳ್ಳಲಾರದೆ ಹೋದ್ರೆ ನಮಗೆ ಮೋಕ್ಷ ಇಲ್ಲವೇ ಇಲ್ಲ. ಭೂಲೋಕದಲ್ಲಿರುವಂಥದ್ದನ್ನು ನೀವು ಹುಡುಕಬೇಡ್ರಿ. ಹಲ್ಲೆಲೂಯಾ. ಒಬ್ಬೊಬ್ರು ಒಂದೊಂದು ರೀತಿ ಆಗಿರ್ತಕ್ಕಂಥದ್ದಕ್ಕ ಹುಡುಕಿ ಹುಡುಕಿ ಸಮಯವನ್ನ ವ್ಯರ್ಥ ಮಾಡಿಕೊಳ್ತಾ ಇದ್ದಾರೆ. ದೇವರ ಹತ್ರ ಸಮಯ ಹೆಚ್ಚು ಕಳೆದು ಬೇರೆವುಗಳನ್ನು ಹುಡುಕ್ರಿ. ಹಲ್ಲೆಲೂಯಾ. ದೇವರಿಗೆ ಸಮಯ ಕೊಡಲಾರದೆ ನೋಟುಗಳಿಗೋಸ್ಕರವಾಗಿ ಕಾಗದ, ಯಾವ್ದದು ನೋಟ್ ಅಂದ್ರೆ ಯಾವ್ದ್ರಿ? ಒಂದು ಕಾಗದ. ಹಲ್ಲೆಲೂಯಾ. ಇನ್ನೊಂದು ಅರಿಶಿಣ ಕಲ್ಲರ್ದ ಒಂದು ಕಲ್ಲು, ಯಾವ್ದದು? ಬಂಗಾರ. ಹಲ್ಲೆಲೂಯಾ. ಅದ್ರ ಸಲುವಾಗಿ ಏನೆಲ್ಲ ವ್ಯಯ ಮಾಡ್ತಾರೆ, ಏನೆಲ್ಲ ಶ್ರಮ ಪಡ್ತಾರೆ. ಹಲ್ಲೆಲೂಯಾ. ಅವು ಹೋಗ್ಬೇಕಾದ್ರೆ ಹೊತ್ಕೊಂಡು ಹೋಗ್ತಾರ? ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಅವನ ಹತ್ರ ಇರುವಂಥದ್ದು ಅಮೂಲ್ಯವಾಗಿರುವಂಥದ್ದು ಯಾವ್ದಿದ್ರು ಕೂಡ ಅವನ್ನ ಏನ್ ಮಾಡ್ತಾರೆ? ಕುಣೆಗಿಡ್ಬೇಕಾದ್ರೆ ಏನ್ ಮಾಡ್ತಾರೆ? ಎಲ್ಲ ತೆಗೆದು ಏನ್ ಮಾಡ್ತಾರೆ? ಬಿಸಾಕ್ತಾರೆ ಪ್ರಿಯ. ಅದ್ರ ಸಲುವಾಗಿ ವಾಕ್ಯ ಹೇಳ್ತಾ ಇದೆ, ಜ್ಞಾಪಕ ಮಾಡಿಕೊಳ್ಳಬೇಕಾದಂಥ ಸಂಗತಿಗಳನ್ನ ಮನುಷ್ಯನ ಇವತ್ತು ಜ್ಞಾಪಕ ಮಾಡಿಕೊಳ್ತಾ ಇಲ್ಲ. ಜ್ಞಾಪಕ ಮಾಡಿಕೊಳ್ಳಲಾದ ಸಂಗತಿಗಳನ್ನ ಏನ್ ಮಾಡ್ತಾ ಇದ್ದಾನೆ? ಜ್ಞಾಪಕ ಮಾಡಿಕೊಳ್ತಾ ಇದ್ದಾನೆ. ಹಲ್ಲೆಲೂಯಾ. ದೇವರು ಹೇಳಿದ್ದಾನೆ, ಹಳೆಯ ಪುರಾತನ ಸಂಗತಿಗಳನ್ನ ಮರೆತು ಬಿಡ್ರಿ, ಅವುಗಳನ್ನ ನೀವು ಜ್ಞಾಪಕ ಮಾಡಿಕೊಳ್ಳಬೇಡ್ರಿ. ನಾನು ಮಾಡಿದ ಕಾರ್ಯಗಳನ್ನ ಮರೆಯಬೇಡ್ರಿ, ಅವುಗಳನ್ನು ನೀವು ಜ್ಞಾಪಕದಲ್ಲಿ ಇಟ್ಟುಕೊಳ್ಳಿ. ಎರಡನೇದಾಗಿ ದೇವರು ಹೇಳ್ತಾ ಇದ್ದಾರೆ, ನಿನ್ನನ್ನ ಸತ್ಯ ಜ್ಞಾನ ಮಾರ್ಗದ ಕಡೆಗೆ ನಡೆಸಿರ್ತಕ್ಕಂಥ ನಿನ್ನ ಆತ್ಮಿಕ ತಂದೆ, ನಿನ್ನ ಗುರು ಯಾರಾಗಿದ್ದಾರೋ ಅವರನ್ನ ನೀನೇನ್ ಮಾಡಬೇಕು? ಜ್ಞಾಪಕ ಮಾಡಿಕೊಳ್ಳಬೇಕು. ಹಲ್ಲೆಲೂಯಾ. ಅವರು ನಿಮಗೋಸ್ಕರವಾಗಿ ಶ್ರಮೆ ಪಟ್ಟು ಒಂದು ಆತ್ಮ ಸಂಪಾದನೆ ಮಾಡಿಕೊಳ್ಬೇಕಂದ್ರೆ ಸುಲಭ ಅಲ್ರಿ. ಹಲ್ಲೆಲೂಯಾ. ಎಷ್ಟೋ ಜನ ಬಂದು ದೀಕ್ಷಾ ಸ್ನಾನ ಕೊಡ್ರಿ ಅಂತೇಳಿ ಕೇಳ್ತಿರ್ತಾರೆ. ಬಂದಂಥವ್ರಿಗೆಲ್ಲರೂ ಕೊಡಕ್ಕೆ ಆಗೋದಿಲ್ಲ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಎಲ್ಲರಿಗೆ ಹೋಗಿ ಹಂಗೆ PhD ನಂದು ಸರ್ಟಿಫಿಕೇಟ್ ಕೊಡ್ರಿ ಅಂತೇಳಿ ಹೇಳಿ ಕೊಡ್ತಾರ? ಶ್ರಮೆ. ಹಲ್ಲೆಲೂಯಾ. ಭಕ್ತಿ ಕಟ್ಟಿಕೊಳ್ಳಲಾರದೆ ಇದ್ರೆ ಮೋಕ್ಷ ಸಿಗಕ್ಕೆ ಸಾಧ್ಯ ಇಲ್ಲ. ದೀಕ್ಷಾ ಸ್ನಾನ ಹೊಂದಿದವರು ಸ್ವರ್ಗಕ್ಕೆ ಸೇರಲ್ಲ. ಹಲ್ಲೆಲೂಯಾ. ದೀಕ್ಷಾ ಸ್ನಾನ ತೆಗೆದುಕೊಂಡು ಸರಿಯಾದ ರೀತಿಯಲ್ಲಿ ನಡೆದವನು ಸೇರ್ತಾನೆ. ಹಲ್ಲೆಲೂಯಾ. ನಡೆದಂಥವರು ಸೇರ್ತಾರೆ. ನಡತೆ ಇರಲಾರದಂತ ವಿಶ್ವಾಸ ಏನ್ರಿ? ಸತ್ತ ಹೆಣಕ್ಕೆ ಅದು ಸಮಾನ. ಹಲ್ಲೆಲೂಯಾ. ಕ್ರಿಯೆ ಇಲ್ಲದ ವಿಶ್ವಾಸ, ನಡತೆ ಇರಲಾರದ ವಿಶ್ವಾಸ ಇದ್ರೆ ಪ್ರಯೋಜನ ಇಲ್ಲ. ಹಲ್ಲೆಲೂಯಾ. ನಿನಗೆ ಬೈಬಲ್ ಎಲ್ಲ ಗೊತ್ತಿರ್ಬೋದು, ನಿನಗಿಂತ ಹೆಚ್ಚಾಗಿ ಸೈತಾನನ ಗೊತ್ತು ಬೈಬಲ್ ಎಲ್ಲ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹೇಳದ ಅರ್ಥ ಆಗ್ತಾ ಇದೆನಾ? ನೀವು ಬೈಬಲ್ನಲ್ಲಿ ಪಂಡಿತನಾಗಿರ್ಬೋದು, ಆದರೂ ಕೂಡ ಮೋಕ್ಷ ಕೊಡಲ್ಲ. ದೇವ್ರ ವಾಕ್ಯ ಹೇಳ್ತಾ ಇದೆ, ತಗ್ಗಿ ಬಗ್ಗಿ ವಿಧೇಯತೆ ಉಳ್ಳವನಾಗಿ ದೇವರಿಗೆ ನೀನು ನಡೆದುಕೊಳ್ಳಬೇಕು. ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ, ನಿನ್ನನ್ನ ಸತ್ಯ ಮಾರ್ಗದಲ್ಲಿ ನಡೆಸಿದಂಥವರು ಬೋಧಕರು ಯಾರಿದ್ದಾರೆ ಅವರನ್ನು ನೀನು ಜ್ಞಾಪಕ ಮಾಡಿಕೊಳ್ಳ್ರಿ. ಅವರು ನಿಮಗೋಸ್ಕರ ಎಷ್ಟು ಶ್ರಮೆ ಪಟ್ಟಿದ್ದಾರೆ. ಒಂದು ಆತ್ಮನ ಸಂಪಾದನೆ ಮಾಡಬೇಕಾದ್ರೆ ಏನೆಲ್ಲ ಸಮಯವನ್ನ ವ್ಯಯ ಮಾಡಬೇಕಾಗುತ್ತೆ. ಹಲ್ಲೆಲೂಯಾ. ಅನೇಕ ಸಂದರ್ಭಗಳಲ್ಲಿ ಅವರಿಂದ ಇವರಿಂದ ಚೀಮಾರಿಗಳು ಆದ್ರೂ ಕೂಡ ಬಗ್ಗಲ್ಲ. ಯಾಕೆ ಹೇಳ್ರಿ? ನಾವು ಆತನ ಕೆಲಸ ಮಾಡ್ತಾ ಇದ್ದೇವೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಏನೆಲ್ಲ ಅವಮಾನಗಳು, ಏನೆಲ್ಲ ಕಾರ್ಯಗಳು ಬಂದಾಗಲೂ ಕೂಡ ದೇವರ ಸೇವೆಯಲ್ಲಿ ಇರುವಂತ ಸಮಯದಲ್ಲಿ ಅವ್ಯಾವುದಕ್ಕೂ ಕೂಡ ನಾವೇನ್ ಮಾಡಲ್ರಿ? ತಲೆ ಕೆಡಿಸ್ಕೊಳ್ಳಲ್ಲ. ಸ್ವಾಮಿಯವರು ಹೇಳ್ಬಿಟ್ಟಿದ್ದಾರೆ ಏನಂತೇಳಿ 5ನೇ ಅಧ್ಯಾಯದಲ್ಲಿ 11-12 ವಚನಗಳಲ್ಲಿ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ, ನನ್ನ ನಿಮಿತ್ತವಾಗಿ ಜನರು ತಪ್ಪಾದ ಕಾರ್ಯಗಳನ್ನ, ಸುಳ್ಳಾದ ಕಾರ್ಯಗಳನ್ನ, ನಿಂದೆಯ ಕಾರ್ಯಗಳನ್ನ ನಿಮ್ಮ ಮೇಲೆ ಓರಿಸಿದರೆ ನೀವು ಸಂತೋಷ ಪಡಿರಿ, ನೀವು ಬಹಳ ಧನ್ಯರಂತೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಏನಾಗಿದ್ದೇವೆ ನಾವು? ಯಾರಾದ್ರೂ ತಪ್ಪಾದ ಕಾರ್ಯಗಳು ಮಾಡಿರ್ಲಾರ್ದಂತ ಕಾರ್ಯಗಳನ್ನ ಮಾಡಿದಾರ ಅಂತೇಳಿ ಏನ್ ಮಾಡ್ತಾರ್ರಿ? ನಮ್ಮ ಮೇಲೆ ಗೂಬೆ ಕುಂದಿರ್ತಿರ್ತಾರೆ. ಹಂಗೆ ಗೂಬೆ ಕುಂದಿಸಿದ್ರೆ ನಮ್ಗೆ ಡಬಲ್ ಆಶೀರ್ವಾದ ದೇವ್ರು ಮಾಡಿದಾನ ಅಂತೇಳಿ ಅರ್ಥ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದ್ರ ಸಲುವಾಗಿ ಸತ್ಯವೇದ ಹೇಳ್ತಾ ಇದೆ, ಸ್ಪಷ್ಟವಾಗಿ ನಿನ್ನನ್ನು ನಡೆಸಿದ ಗುರುವನ್ನ ನೀನು ಜ್ಞಾಪಕ ಮಾಡಿಕೊಳ್ಬೇಕು. ಮೂರನೇದಾಗಿ ನಾವು ನೋಡಿದ್ದೇವೆ, ಯಾರನ್ನ ಜ್ಞಾಪಕ ಮಾಡಿಕೊಳ್ಬೇಕು? ಏನನ್ನ? ವಾಕ್ಯವನ್ನ ಮರಿಬಾರದು. ದಾವೀದನಲ್ಲಿ ವಾಕ್ಯವಿತ್ತು. ಆ ವಾಕ್ಯ ದಾವೀದನನ್ನ ಏನ್ ಮಾಡ್ತಾ ಇತ್ತು? ಪಾಪದ ಕಡೆಗೆ ಹೋಗಲಾರದ ಹಾಗೆ
ತಡೆ ಹಿಡಿದಿತ್ತು ಪ್ರಿಯರೇ. ಹಲ್ಲೆಲೂಯಾ. 119ನೇ ಕೀರ್ತನೆ 11ನೇ ವಚನದಲ್ಲಿ ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ, ದಾವೀದನು ಹೇಳ್ತಾ ಇದ್ದಾನೆ ಏನಂತೇಳಿ, ನಿನಗೆ ವಿರೋಧವಾಗಿ ಪಾಪ ಮಾಡದಂತೆ ನನ್ನ ಹೃದಯದಲ್ಲಿ ನಿನ್ನ ನುಡಿಗಳನ್ನ ಇಟ್ಟುಕೊಂಡಿದ್ದೇನೆ. ಒಳಗಡೆ ಇರಬೇಕು ಏನ್ರಿ? ದೇವರು. ಹಲ್ಲೆಲೂಯಾ. ದೇವರ ವಾಕ್ಯ. ಹಂಗಂತೇಳಿ ದೇವ್ರ ಒಳಗದನಪ್ಪ, ದೇವ್ರು ನಂಬಿವಪ್ಪ ನಾವು ಆರಾಧನೆಗೆ ಬರಲ್ಲ ಹಂಗಂತ ಇದಾರೆ ಅಂದ್ರೆ ಅವ್ರು ಮೋಸ್ಟ್ ಡೇಂಜರ್ ಫೆಲೋಸ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಒಳಗಡೆ ಇದ್ದ ದೇವ್ರನ್ನ ವ್ಯಕ್ತಪಡಿಸೋದಕ್ಕಾಗಿಯೇ ಈ ಒಂದು ಕೂಟ ಇರುವಂಥದ್ದು. ಹಲ್ಲೆಲೂಯಾ. ಪ್ರೈಸ್. ಒಳಗಡೆ ಇರುವಂಥ ದೇವರು ಸಹವಾಸವನ್ನ ಕೋರುವಂಥ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಎಲ್ಲಿನೇ ನೀವು ಸಹವಾಸದಲ್ಲಿ ಇರೋಲಾರ್ದಿದ್ರಪ್ಪ, ಪರಲೋಕದಲ್ಲಿ ಸಹವಾಸ ಬಹಳ ಮುಖ್ಯ. ಹಲ್ಲೆಲೂಯಾ. ಸಹವಾಸ ಬಹಳ ಮುಖ್ಯ. ಸಹವಾಸದಿಂದ ನೀನು ತಪ್ಪಿ ಹೋದ್ರೆ ನಿನ್ನ ಭಕ್ತಿ ತಣ್ಣಗಾಗುತ್ತೆ, ನಿನ್ನಲ್ಲಿರ್ತಕ್ಕಂಥ ಆತ್ಮನ ಬಲ ಕುಂದಿ ಹೋಗುತ್ತೆ, ನಿನ್ನಲ್ಲಿರ್ತಕ್ಕಂಥ ವಾಕ್ಯ ಏನಾಗ್ಬಿಡುತ್ತೆ, ಸೈತಾನನ ಅಪಹರಿಸಿಕೊಂಡು ಹೋಗ್ಬಿಡ್ತಾನೆ. ಅದ್ರ ಸಲುವಾಗಿ ಬಿತ್ತುವವನು ಬಿತ್ತುವುದಕ್ಕೆ ಎಲ್ಲಿ ಹೋದಂತ್ರಿ? ಹೊಲಕ್ಕೆ ಹೋದಂಥ ಸಂದರ್ಭದಲ್ಲಿ ಕೆಲವು ಬೀಜಗಳು ಎಲ್ಲಿ ಬಿದ್ದುವು? ದಾರಿಯ ಮಗ್ಗುಲಲ್ಲಿ ಬಿದ್ದುವು. ಆ ಬಿದ್ದಂಥ ಬೀಜಗಳನ್ನ ಸೈತಾನ ಪಕ್ಷಿ ಬಂದು ಹೊತ್ಕೊಂಡು ಹೋಗಿ ತಿಂದು ಬಿಡುತ್ತೆ. ಹಲ್ಲೆಲೂಯಾ. ಇನ್ನು ಕೆಲವು ಬೀಜಗಳು ಎಲ್ಲಿ ಬಿದ್ದುವು? ಬಂಡೆ ನೆಲದ ಮೇಲೆ ಬಿದ್ದು ಬೇಗನೆ ಬೆಳೆದು, ನೋಡೋದಕ್ಕೆ ಹಬ್ಬ ಎಷ್ಟು ಭಕ್ತಿ ತೋರಿಸ್ತಾರೆ ಇವ್ರು ಅನ್ನಂಗೆ ಬೆಳೆದ್ರು. ಆಯ್ತು ರೀ, ಅವ್ರಿಗೆ ಕಷ್ಟ ನಷ್ಟ ಬಂದಂಥ ಸಮಯದಲ್ಲಿ ದೇವ್ರು ಇಲ್ಲಿದ್ರಪ್ಪ, ನಮಗೆ ಕಷ್ಟ ಬಂತಂತೇಳಿ ಟಾಟಾ ಗುಡ್ ಬೈ ಯೇಸು ಸ್ವಾಮಿ ಅಂತೇಳಿ ಅವ್ರ ಲೋಕಕ್ಕೆ ಮತ್ತೆ ಹೋಗ್ಬಿಟ್ರು. ಹಲ್ಲೆಲೂಯಾ. ಇನ್ನು ಕೆಲವು ಬೀಜಗಳು ಎಲ್ಲಿ ಬಿದ್ದುವು? ಮುಳ್ಳು ಗಿಡಗಳಲ್ಲಿ ಬಿದ್ದುವು. ಆ ಮುಳ್ಳು ಗಿಡಗಳಲ್ಲಿ ಬಿದ್ದಿರ್ತಕ್ಕಂಥ ಬೀಜಗಳು ಒಳ್ಳೆ ಸ್ಟ್ಯಾಂಡರ್ಡ್ ಆಗಿ ಬೆಳೀತಾ 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 ಇರಬೇಕಾದ್ರೆ ಈ ಲೋಕದ ಐಶ್ವರ್ಯ, ಈ ಲೋಕದ ಭೋಗ ಅವೆಲ್ಲವುಗಳು ಏನಾಗ್ಬಿಟ್ರು ನೋಡಿ ಆ ಕಡೆ ಅವ್ರಿಗೆ ಮನಸ್ಸಾಗ್ಬಿಡುತ್ತೆ. ಅವುಗಳನ್ನು ಕೊಟ್ಟಿರ್ತಕ್ಕಂಥ ದೇವ್ರ ಕಡೆಗೆ ಅವ್ರಿಗೆ ಧ್ಯಾಸನೇ ಇಲ್ಲ. ಅಣಗಿಸಿ ಬಿಟ್ಟವು ಮುಳ್ಳು ಗಿಡಗಳು. ಹಲ್ಲೆಲೂಯಾ. 4ನೇದಾಗಿ ಬೀಜ ಎಲ್ಲಿ ಬಿತ್ರಿ? ಒಳ್ಳೆ ನೆಲದಲ್ಲಿ ಬಿತ್ತು. ಆ ಒಳ್ಳೆ ನೆಲದಲ್ಲಿ ಬಿದ್ದಿರ್ತಕ್ಕಂಥ ಬೀಜ 30ರಷ್ಟು 60ರಷ್ಟು 100ರಷ್ಟು ಏನ್ ಮಾಡ್ತು? ಫಲವನ್ನ ಕೊಡ್ತದೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ವಾಕ್ಯ ಅದು ಏನಾಗಿದೆ? ಬೀಜವಾಗಿದೆ. ಫಲ ಕೊಡ್ಲಾರ್ದೆ ಇದ್ರೆ ದೇವ್ರು ಏನ್ ಮಾಡ್ತಾನಂತ 15ನೇ ಯೋಹಾನ ಬರೆದ ಸುವಾರ್ತೆಯಲ್ಲಿ ನಾವು ನೋಡ್ತಾ ಇದ್ದೇವೆ. ಫಲ ಕೊಡಲಾರ್ದ ಪ್ರತಿಯೊಂದು ಕೊಂಬೆಯನ್ನ ನನ್ನ ತಂದೆ ಕಡೆದು ಬಿಸಾಕ್ತಾನೆ. ಹಲ್ಲೆಲೂಯಾ. ಫಲ ಕೊಡುವಂತ ಕೊಂಬೆಗಳಾಗಬೇಕು. ಎಲ್ಲಿ ಹಾಕಿದ ಕಂಬಳ ಅಲ್ಲೇ ಇದ್ರಪ್ಪ ಅಂದ್ರ ಏನಾಗುತ್ತೆ? ಅದು ಪ್ರಯೋಜನಕ್ಕೆ ಬರಲ್ಲ. ಭಕ್ತಿ ಎನ್ನುವಂಥದ್ದು ದಿನ ದಿನವೂ ಕೂಡ ಬೆಳೆಯುವಂಥದ್ದಾಗಿರಬೇಕು. ವಿಶ್ವಾಸ ನಂಬಿಕೆ ಎನ್ನುವಂಥದ್ದು ದಿನ ದಿನವೂ ಕೂಡ ಹೆಚ್ಚಿಸಲ್ಪಡುವಂಥದ್ದಾಗಬೇಕೇ ಹೊರತಾಗಿ ಕುಂದಿ ಹೋಗಬಾರ್ದು ಪ್ರೇಯರ್. ಅದ್ರ ಸಲುವಾಗಿ ದೇವ್ರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ. 3ನೇದಾಗಿ ದೇವರ ವಾಕ್ಯವನ್ನು ನೀವು ಮರಿಬಾರ್ದು. ದೇವರ ವಾಕ್ಯ ದೇವರೇ ಆಗಿದ್ದಾನೆ ಪ್ರೇಯರ್. ಹಲ್ಲೆಲೂಯಾ. ವಾಕ್ಯ ದೇವರು, ದೇವರು ವಾಕ್ಯ. ಅದ್ರ ಸಲುವಾಗಿ 1ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ ಯೋಹಾನ ಬರೆದ ಸುವಾರ್ತೆಯಲ್ಲಿ, ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವೇ ದೇವರಾಗಿತ್ತು ಅಂತೇಳಿ. ವಾಕ್ಯನೇ ದೇವರು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದ್ರ ಸಲುವಾಗಿ ಪ್ರೇಯರ್ ಈ 3 ಅಂಶಗಳನ್ನು ನಾವೇನ್ ಮಾಡಬೇಕು? ಜ್ಞಾಪಕದಲ್ಲಿ ಇಟ್ಕೊಳ್ಬೇಕು. 1ನೇದಾಗಿ ಮಾನವನಾಗಿ ಈ ಲೋಕಕ್ಕೆ ಹೊರಟು ಬಂದಿರುವಂತ ದೇವರಾಗಿರುವಂತ ಯೇಸು ಕ್ರಿಸ್ತನನ್ನ. 2ನೇದಾಗಿ ಆ ಯೇಸು ಕ್ರಿಸ್ತನನ್ನ ನಿಮಗೆ ಪರಿಚಯ ಮಾಡಿ ಕೊಟ್ಟಿರ್ತಕ್ಕಂಥ ನಿಮ್ಮ ಬೋಧಕರನ್ನ, ಸೇವಕರನ್ನ. 3ನೇದಾಗಿ ಅವರು ಪ್ರಸಿದ್ಧಿ ಮಾಡಿರ್ತಕ್ಕಂಥ ಸುವಾರ್ಥ ವಾಕ್ಯಗಳನ್ನ. 4ನೇದಾಗಿ ನೋಡೋಣ ಯಾರನ್ನ ಜ್ಞಾಪಕ ಮಾಡಿಕೊಳ್ಬೇಕಂತೇಳಿ. 1ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 2ನೇ ವಚನ. ಬೇಗ ಬೇಗ. ನೀವು ಎಲ್ಲದರಲ್ಲಿಯೂ ನನ್ನನ್ನು ಜ್ಞಾಪಕ ಮಾಡಿಕೊಂಡು ನಾನು ನಿಮಗೆ ತಿಳಿಸಿಕೊಟ್ಟ ಕಟ್ಟಳೆಗಳನ್ನು ಅನುಸರಿಸಿ ನಡೆಯುತ್ತೀರೆಂದು ನಿಮ್ಮನ್ನ ಹೊಗಳುತ್ತೇನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಭಕ್ತರನ್ನ, ಪರಿಶುದ್ಧರನ್ನ, ಅಪೋಸ್ತಲರನ್ನ ನಾವೇನ್ ಮಾಡಬೇಕು? ಜ್ಞಾಪಕ ಮಾಡಿಕೊಳ್ಬೇಕು. ಅವರು ಮಾಡಿದಂಥ ಭಕ್ತಿಯ ಜೀವಿತ, ಅವರು ಪಟ್ಟಿರ್ತಕ್ಕಂಥ ಶ್ರಮೆಗಳು, ಅವೆಲ್ಲವುಗಳನ್ನ ನಾವೇನ್ ಮಾಡ್ಬೇಕ್ರಿ? ಜ್ಞಾಪಕ ಮಾಡಿಕೊಳ್ಬೇಕು. ಎಲ್ಲಾ ವಿಷಯದಲ್ಲಿ ಅವರು ಯಾವ ವಿಷಯದಲ್ಲಿ ಏನಾಗ್ಲಿಲ್ಲ? ತಪ್ಪಿ ಹೋಗ್ಲಿಲ್ಲ. ಅದರ ಸಲುವಾಗಿ ದೇವರ ವಾಕ್ಯದಲ್ಲಿ ಪೌಲನ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ, ಆತನು ಪರಿಶುದ್ಧನಾಗಿ
ಜೀವಿಸಿದ. ಯಾರು ಕೂಡ ಏನ್ ಮಾಡಿಲ್ಲ, ನನ್ನನ್ನ ಹೋಲಿಸಿ ನೀವು ನಡೆದುಕೊಳ್ಳಿರಿ ಎಂಬುದಾಗಿ ಯೇಸುವಿನ ನಂತರ ಹೇಳಿಲ್ಲ. ಆದ್ರೆ ಒಬ್ಬರೇ ಒಬ್ರು ಹೇಳಿರೋದು ಯಾರ್ರೀ? ಪರಿಶುದ್ಧನಾಗಿರುವಂತ ಪೌಲನು. ಯಾಕಂದ್ರೆ ಆ ಭಕ್ತಿಯ ಜೀವಿತವನ್ನ, ಆ ಸ್ಟ್ಯಾಂಡರ್ಡ್ ಲೈಫ್ ಅನ್ನ ಯಾರು ಜೀವಿಸಿದ್ದಾರೆ? ಪೌಲನು ಜೀವಿಸಿದ್ದಾನೆ ಪ್ರಿಯರೇ. ಆ ಪೌಲನ ಹಳೆಯ ಜೀವಿತವನ್ನು ನಾವು ನೋಡುವಾಗ ಆತನು ಮತಾಂಧ, ಧರ್ಮಾಂಧ, ಕೇವಲ ಇವತ್ತಿನ ದಿವಸಗಳಲ್ಲಿ ಧರ್ಮಶಾಸ್ತ್ರದ ಬೋಧನೆಯನ್ನ ಮಾಡುವಂತ, ಧರ್ಮಶಾಸ್ತ್ರದಲ್ಲಿರ್ತಕ್ಕಂಥ ವಿಷಯಗಳನ್ನ ಬೋಧಿಸುವಂತ ಬೋಧಕರೋಪಾದಿಯಲ್ಲಿ ಮತಾಂಧನಾಗಿರ್ತಕ್ಕಂಥ ಒಬ್ಬ ಯಹೂದಿ ಪ್ರಿಯರೇ, ಒಬ್ಬ ಫರಿಸಾಯ ಪ್ರಿಯರೇ. ಯಾರು? ಸೌಲ, ತಾರ್ಸಿನ ಸೌಲ, ಟರ್ಕ್ ದೇಶದ ಸೌಲ. ಹಲ್ಲೆಲೂಯಾ, ಪ್ರೇಸ್ ಲಾರ್ಡ್. ಇಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಆ ಸೌಲ ಪೌಲನಾಗಿ ಮಾರ್ಪಾಟು ಹೊಂದಿದಂತ ಸಮಯದಲ್ಲಿ ಸತ್ಯವೇದ ಹೇಳ್ತಾ ಇದೆ, ಆತನು ಕ್ರಿಸ್ತನ ನಂತರ ಕ್ರಿಸ್ತನಿಗೆ ಹೋಲಿಕೆಯಾಗಿ ಸರಿಯಾದ ರೀತಿಯಲ್ಲಿ ಆತನು ಏನ್ ಮಾಡಿದ್ನರಿ? ನಡೆದ. ನನ್ನನ್ನ ಅನುಸರಿಸಿ ನೀವು ನಡೆಯಿರಿ. ಹಲ್ಲೆಲೂಯಾ, ಪ್ರೇಸ್ ಲಾರ್ಡ್. ಅದರ ಸಲುವಾಗಿ ಪ್ರಿಯರೇ, ಬೋಧಕನು ಆಗಿರ್ತಕ್ಕಂಥ ಪೌಲನನ್ನ, ಒಬ್ಬ ಭಕ್ತನನ್ನ ನಾವು ನೆನಪು ಮಾಡಿಕೊಳ್ಳಬೇಕು, ಜ್ಞಾಪಕ ಮಾಡಿಕೊಂಡು ನಾವು ಆ ಭಕ್ತನು ಯಾವ ವಿಷಯದಲ್ಲಿ ತಗ್ಗಿ ಬಗ್ಗಿ ಯಾರಿಗೂ ಕೂಡ ತೊಂದರೆ ಕೊಡಲಾರದೆ ಸರಿಯಾದ ರೀತಿಯಲ್ಲಿ ಭಕ್ತಿಯ ಜೀವಿತವನ್ನು ಕಟ್ಟಿಕೊಂಡು ನಡೆಸಿಕೊಂಡು ಹೋದನು, ಅದೇ ರೀತಿಯಾಗಿ ನಮ್ಮ ಭಕ್ತಿಯ ಜೀವಿತ ಕೂಡ ಇರಬೇಕು ಪ್ರಿಯರೇ. ಪೌಲನ ವೃತ್ತಿ ಯಾವ್ದ್ರಿ? ಬೇರೆ ಹಾಕುವಂತ ಕೆಲಸ. ಆ ಕೆಲಸವನ್ನ ಮಾಡಿ ಆತನು ಏನ್ ಮಾಡ್ತಾ ಇದ್ದಂತೆ? ಸೇವೆಯನ್ನ ಮಾಡ್ತಾ ಇದ್ದ ಪ್ರಿಯರೇ. ಯಾರ ಮೇಲೆಯೂ ಕೂಡ ಆರ್ಥಿಕವಾಗಿ ಭಾರ ಹಾಕಲಾರದಂತ ವ್ಯಕ್ತಿಯಾಗಿದ್ದ. ಸತ್ಯವೇದ ಸ್ಪಷ್ಟವಾಗಿ ತಿಳಿಸ್ತಾ ಇದೆ, ಪೌಲನು ಶ್ರಮೆಗಳ ಮಧ್ಯದಲ್ಲಿ, ಸಂಕಟಗಳ ಮಧ್ಯದಲ್ಲಿ, ಹಿಂಸೆಗಳ ಮಧ್ಯದಲ್ಲಿ, ಮರಣಕರವಾಗಿರ್ತಕ್ಕಂಥ ಸ್ಥಿತಿಗತಿಗಳ ಮಧ್ಯದಲ್ಲಿ ಸುವಾರ್ಥ ಸೇವೆಯನ್ನ ಮಾಡುವಂಥದ್ದನ್ನ ಬಿಡಲೇ ಇಲ್ಲ. ನನಗಂತೂ ಬದುಕುವುದೆಂದರೆ ಕ್ರಿಸ್ತನು, ಸಾವು ಲಾಭ ಎಂಬುದಾಗಿ ಹೇಳಿದಂತ ವ್ಯಕ್ತಿ ಪ್ರಿಯರೇ. ಹಲ್ಲೆಲೂಯಾ. ಕೊನೆಯದಾಗಿ ಯಾರನ್ನ ಜ್ಞಾಪಕ ಮಾಡಿಕೊಳ್ಳಬೇಕಂದ್ರೆ ಲೂಕನ ಬರೆದ ಸುವಾರ್ತೆ 17ನೇ ಅಧ್ಯಾಯ 32ನೇ ವಚನದಲ್ಲಿ ನಾವು ನೋಡೋಣ. ಕೊನೆಯದಾಗಿ ಲೂಕನ ಬರೆದ ಸುವಾರ್ತೆ 17:32 ಓದ್ತಿರ ಒಂದ್ಸರಿ. ಲೋಟನ ಹೆಂಡತಿಯನ್ನು ನೆನಪಿಗೆ ತಂದುಕೊಳ್ಳಿರಿ. ತನ್ನ ಪ್ರಾಣವನ್ನು ದೊರಕಿಸಿಕೊಳ್ಳಬೇಕೆಂದಿರುವನು ಅದನ್ನ ಕಳಕೊಳ್ಳುವನು, ಪ್ರಾಣವನ್ನ ಕಳಕೊಂಡವನು ಅದನ್ನ ರಕ್ಷಿಸಿಕೊಳ್ಳುವನು. ಹಲ್ಲೆಲೂಯಾ, ಪ್ರೇಸ್ ದಿ ಲಾರ್ಡ್. ಮತ್ತೆ ಭಕ್ತಿವಂತನಾಗಿರ್ತಕ್ಕಂಥ ಪೌಲನನ್ನು ನೆನಪು ಮಾಡಿಕೊಳ್ಳೋಣ. ಅದೇ ರೀತಿಯಾಗಿ ಭಕ್ತಿಯಿಂದ ತಪ್ಪಿ ಹೋಗಿ ಜಾರಿ ಮತ್ತೆ ಲೋಕದ ಕಡೆಗೆ ಹೋಗಿರ್ತಕ್ಕಂಥ ಭಕ್ತಿಹೀನಳಾಗಿರ್ತಕ್ಕಂಥ ಒಬ್ಬ ಸ್ತ್ರೀ. ಯಾಕೆ? ಲೋಟನ ಹೆಂಡತಿ. ಈ ಲೋಟನ ಹೆಂಡತಿಯನ್ನ ಸ್ವಾಮಿಯವರು ಜ್ಞಾಪಕ ಮಾಡಿಕೊಳ್ಳಿರಿ, ಆಕೆಯನ್ನು ನೀವು ನೆನಪಿಗೆ ತಂದುಕೊಳ್ಳಿರಿ ಅಂತೇಳಿ ಯಾಕೆ ಹೇಳ್ತಾ ಇದ್ದಾರಂದ್ರೆ, ಆಕೆ ಸ್ವಲ್ಪ ದಿವಸಗಳ ಕಾಲ ಒಳ್ಳೆಯ ರೀತಿಯಲ್ಲಿ ಜೀವಿಸಿ, ಆಕೆ ಒಳ್ಳೆಯ ಮಾರ್ಗದಲ್ಲಿ ನಡೆದು ಒಳ್ಳೆಯ ಕುಟುಂಬ ಗೃಹಿಣಿಯಾಗಿ ಇದ್ದು, ಆಕೆ ಪುನಃ ಏನು ಮಾಡಿದಲ್ರಿ? ಆ ಒಂದು ಊರನ್ನ ಬಿಟ್ಟು ಹೋಗ್ತಾ ಇರ್ಬೇಕಾದ್ರೆ, ಸೊದೋಮ ಗೊಮೋರ ಪಟ್ಟಣವನ್ನ ಬಿಟ್ಟು ಹೋಗ್ತಾ ಇರ್ಬೇಕಾದ್ರೆ, ದೇವರ ಆಜ್ಞೆ, ದೇವದೂತರು ಯಾವುದನ್ನ ಹೇಳಿದ್ರು ಅದನ್ನ ಪಾಲಿಸಲಾರದೆ ಆ ಆಜ್ಞೆಯನ್ನ ಮೀರಿ ಆಕೆ ಹಿಂತಿರುಗಿ ಮತ್ತೆ ಎಲ್ಲಿ ನೋಡಿದ್ಲ್ರಿ? ಲೋಕದ ಕಡೆಗೆ ನೋಡಿದ್ಲು ಪ್ರಿಯರೇ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತಾ ಇದೆ, ಲೋಟನ ಹೆಂಡತಿಯನ್ನು ನೀವು ನೆನಪಿಗೆ ತಂದುಕೊಳ್ಳಿರಿ. ಲೋಟನ ಹೆಂಡತಿ ಮಾಡಿರ್ತಕ್ಕಂಥ ತಪ್ಪನ್ನ ನೀವು ಮಾಡಬೇಡ್ರಿ. ಆಕೆ ಏನ್ ಮಾಡಿದ್ಲು? ಲೋಕದ ಕಡೆಗೆ ನೋಡಿದ್ಲು, ತನ್ನ ಮನೆಯ ಕಡೆಗೆ ನೋಡಿದ್ಲು. ದೇವರು ಹೇಳಿದ, ಹಿಂದೆ ನೋಡಬೇಡ, ನೀನ್ ಏನ್ ಮಾಡು? ಮುಂದೆ ಆಗಿ ಹೋಗು. ಮುಂದೆ ಹೋದ್ರೆ ನಿನ್ನ ಪ್ರಾಣ ಏನಾಗುತ್ತೆ? ಉಳಿಯುತ್ತೆ ಅಂತೇಳಿ. ಹಲ್ಲೆಲೂಯಾ. ಆದ್ರೆ ಆಕೆ ಏನ್ ನೋಡ್ತಾ ಇದ್ದಾಳೆ? ಸೊದೋಮ ಗೊಮೋರವನ್ನ ನೋಡ್ತಾ ಇದ್ದಾಳೆ. ಹಲ್ಲೆಲೂಯಾ. ದೇವ್ರು ಯಾವ್ದು ಮಾಡಬೇಡ ಅಂತೇಳಿ ಹೇಳಿದನು ಅದನ್ನ ನಾವು ಮಾಡ್ಲೇಬಾರದು. ದೇವ್ರು ಯಾವ್ದು ಮಾಡು ಎಂಬುದಾಗಿ ಹೇಳಿದನು ಅದನ್ನ ಮಾಡ್ಲಾರ್ದೆ ನಾವು ಇರಬಾರ್ದು ಪ್ರಿಯರೇ, ಮಾಡ್ಲೇಬೇಕು. ಹಲ್ಲೆಲೂಯಾ. ಅದರ ಸಲುವಾಗಿ ಸತ್ಯವೇದ ಸ್ಪಷ್ಟವಾಗಿ ಹೇಳ್ತಾ ಇದೆ ಪ್ರಿಯರೇ, ಈ ಲೋಟನ ಹೆಂಡತಿ ದೇವರ ಆಜ್ಞೆಯನ್ನ ಧಿಕ್ಕರಿಸಿ ನಡೆದಳು. ಅವ್ವಳೋಪಾದಿಯಲ್ಲಿ ದೇವರ ಆಜ್ಞೆಯನ್ನ ಧಿಕ್ಕರಿಸಿದಳು. ಆಕೆ ಏನಾದ್ಲ್ರಿ? ಉಪ್ಪಿನ ಕಂಬವಾಗಿ ನಿಂತಳು. ಇವತ್ತಿನವರೆಗೂ ಕೂಡ ಅದು ಜೀವಿತವಾಗಿ ಆ ಒಂದು ಶಿಲೆ ಎನ್ನುವಂಥದ್ದು ಇದೆ ಪ್ರಿಯರೇ. ಹಲ್ಲೆಲೂಯಾ. ಅದರ ಸಲುವಾಗಿ ಸತ್ಯವೇದ ಹೇಳ್ತಾ ಇದೆ ಏನಂತೇಳಿ,
ಲೋಟನ ಹೆಂಡತಿ ಭಕ್ತಿಯನ್ನ ಅರ್ಧದಲ್ಲೇ ಬಿಟ್ಟು ಹೋಗ್ಬಿಟ್ಲಾಕಿ ಆಜ್ಞೆಯನ್ನ ಸರಿಯಾದ ರೀತಿಯಲ್ಲಿ ಕೈಕೊಂಡು ನಡೆಯಲಿಲ್ಲ. ನೀವು ನನ್ನ ಆಜ್ಞೆಗಳನ್ನ ಕೈಕೊಂಡು ನಡೆದರೆ ನೀವು ನನ್ನ ಪ್ರೀತಿಸುವವರು ಅಂತೇಳಿ ಸ್ವಾಮಿಯವರು ಏನ್ ಮಾಡ್ತಾರೆ 14ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಪ್ರಿಯ ಯೋಹಾನ್ ಬರೆದ ಸುವಾರ್ತೆಯಲ್ಲಿ ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ಅದರ ಸಲುವಾಗಿ ಸತ್ಯವೇದ ಹೇಳ್ತಾ ಇದೆ, ಒಂದು ವೇಳೆ ನೀವು ಭಕ್ತಿಹೀನರು, ಅವರು ಯಾವ ರೀತಿಯಾಗಿ ಬಿದ್ದು ಹೋದ್ರು ಅಂತೇಳಿ ನೀವು ನೆನಪಿಗೆ ತಂದುಕೊಳ್ಬೇಕು. ದಾವೀದನು ಬಿದ್ದ, ಆದ್ರೆ ದಾವೀದನು ಪುನಃ ಎದ್ದ. 24ನೇ ಜ್ಞಾನೋಕ್ತಿಗಳ ಪುಸ್ತಕ 16ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ. ಶಿಷ್ಟನು 7 ಸಾರಿ ಬಿದ್ದರು, ಮತ್ತೆ 7ವನ್ನು ದುಷ್ಟನು ಪುನಃ ಬಿದ್ದರೆ ಅವನು ಕೇಡೆ ಅವನಿಗೆ ಗತಿ, ನಾಶನವೇ ಅವನಿಗೆ ಗತಿ ಎಂಬುದಾಗಿ. ಅದರ ಸಲುವಾಗಿ ಇವತ್ತಿನ ದಿವಸ ನಾವು ಧ್ಯಾನ ಮಾಡಿಕೊಳ್ಳುವಂತ ಅಂಶ ಒಂದೇ, ಈ ಸಂಗತಿಗಳನ್ನು ನೀವು ಜ್ಞಾಪಕ ಮಾಡಿಕೊಳ್ಳಿರಿ. ಭಕ್ತಿಹೀನಳಾಗಿರ್ತಕ್ಕಂಥ, ಆಜ್ಞೆಯನ್ನು ಧಿಕ್ಕಾರ ಮಾಡಿರ್ತಕ್ಕಂಥ ಲೋಟನ ಹೆಂಡತಿ ಏನಾದ್ಲು? ಉಪ್ಪಿನ ಕಂಬವಾದ್ಲು. ಆಕೆ ಆ ದೇಶವನ್ನ ಸೇರೋದಕ್ಕೆ ಆಗ್ಲಿಲ್ಲ ಪ್ರಿಯರ. ಅದರ ಸಲುವಾಗಿ ಒಂದೇ ಅಂಶ, ನೀವು ಈ ಸಂಗತಿಗಳನ್ನ ಮರೆಯಬೇಡ್ರಿ, ಜ್ಞಾಪಕ ಮಾಡಿಕೊಳ್ಳ್ರಿ. ಸಮಯದಲ್ಲಿ ನಾವೆಲ್ಲರೂ ಎದ್ದು ನಿಂತುಕೊಳ್ಳೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಎಲ್ಲ ಪ್ರಾರ್ಥನೆ ಮಾಡಿ. ಸರ್ವಶಕ್ತಿಯುಳ್ಳ ದೇವರೇ, ನಿನಗೆ ಸ್ತೋತ್ರ ಸ್ವಾಮಿ. ವಾಕ್ಯವನ್ನು ಕೇಳಿರ್ತಕ್ಕಂಥ ಮಕ್ಕಳು ಸ್ವಾಮಿ, ನನ್ನ ಜ್ಞಾಪಕ ಮಾಡಿಕೊಂಡು ಕರ್ತರಿ ಈ ಅಂಶವನ್ನು ಮರೆಯಲಾರದಂತೆ ಸ್ವಾಮಿ, ದೇವರಾತ್ಮನೇ, ಪರಿಶುದ್ಧಾತ್ಮನೇ, ಜಾಗೃತವಾಗಿ ತಮ್ಮ ಜೀವಿತಗಳನ್ನು ಸರಿ ಮಾಡಿಕೊಳ್ಳುವಂತೆ ಮಾಡು. ಸುರಕ್ಷಿತ ಕೊಡು. ನಿನ್ನ ಪ್ರಸನ್ನತೆ ಇವರನ್ನು ಆವರಿಸಲದು. ಎಲ್ಲ ಘನಮಾನ ಮಹಿಮೆ ಉಂಟಾಗಲಿ. ಎಲ್ಲರೂ ನಿಮ್ಮ ಹಸ್ತಕ್ಕೆ ಒಪ್ಪಿಸಿಕೊಡುತ್ತದೆ. ನನ್ನನ್ನು ನಿನ್ನ ಹಸ್ತಕ್ಕೆ ಒಪ್ಪಿಸಿಕೊಡುದು. ಎಲ್ಲ ಸುರಕ್ಷಿತ ಯೇಸು ಕ್ರಿಸ್ತನ ಬಿಡಿಯಂದೇ ಪ್ರಾರ್ಥನೆ. ಆಮೇಲೆ ನಮ್ಮ ತಂದೆಯ ದೇವರು